ನೋಡ್ದೇನಜ, ನೋಡು ಎಂತ ಕೆಲಸ ಮಾಡ್ಕೊಂಬಂದಾಳೆ ಅಂತೇಳಿ. ಈ ವಯಸ್ಸಲ್ಲಿ ಜನ ಯೋನಂದರು ಅನ್ನೋ ಅರಿವಿಲ್ದಲೆ ಎಂತ ಬದುಕು ಮಾಡ್ಕೊಂಬಂದಾಳಲ್ಲ, ಯೋನ್ ಹೇಳ್ಬೇಕು ಕೇಳು. ಲಂಗ್ಬಾವ, ನಾನು ವಲುಣ್ಣ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ವಲುನು ಅಷ್ಟೇ ನನ್ನ ತುಂಬಾ ಇಷ್ಟಪಡ್ತಾ ಇದ್ದಾನೆ. ನಂಗೆ ನಾಳೆ ದಿನ ಜೀವನಕ್ಕಂತ ಯಾರಾದ್ರೂ ಬೇಕಲ್ವಾ, ಅದಕ್ಕೆ ವಲುಣ್ಣ ಚೂಸ್ ಮಾಡ್ಕೊಂಡಿದೀನಿ. ಅದ್ರಲ್ಲಿ ತಪ್ಪೇನಿದೆ? ಗುಂಡು ನೋಡು ಏನೋ ಮಾಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಹೇಗ್ ಆಡ್ತಾ ಇದ್ದಾಳೆ ಅಂತ ಹೇಳಿ. ಹಂಗಲ್ ಕಣವ, ಇದು ವಯಸ್ಸಿದ್ದಾಗಾರ ಒಂದ್ ಲೆಕ್ಕ, ಹಿಂಗೆ ವಯಸ್ಸಾದ್ಮೇಲೆ ಹಿಂಗ್ ಮಾಡಿದ್ಯಲ್ಲ ಅಂತ ಜನ ಆಡ್ಕೆಂತಾರೆ ಅಂತ ನಿಮ್ಮ ಅಕ್ಕಗೆ ದಿಗ್ಲು ಹುಟ್ಟೈತೆ ಆಟೆ. ಲಂಗ್ಬಾವ, ನಾನೇನು ಅಂತ ತಪ್ಪು ಕೆಲಸ ಮಾಡಿಲ್ಲ. ಈ ತರ ಎಲ್ಲ ಹಾಡ್ಕೊಳ್ಳೋದು ಹಳ್ಳಿಲ್ ಮಾತ್ರ, ಸಿಟಿಲ ಆತರ ಏನಿಲ್ಲ. ಅವ್ಳಿಗೆ ಯಾರು ಇಷ್ಟ ಆಗ್ತಲೋ ಅವಳನ್ನ ಪ್ರೀತಿ ಮಾಡ್ಬೋದು, ಗೊತ್ತಾ? ಅದ್ಯೋನೇ ಇರ್ಲಿ ಕಣೆ. ನೀನ್ ಸಿಟಿದಾಗ ಇಲ್ಲಿ ಹೇಳ್ಬೇಡ. ನೀನು ಇಲ್ಲಿ ಊರಿಗೆ ಎಲ್ಲರಿಗೂ ಗೊತ್ತಾಗಿದೆಯಾ ಯಾರು ಅಂತಂದು. ನನ್ ತಂಗಿ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿತಿ. ನೀನ್ ಇಂತ ಕೆಲಸ ಮಾಡಿದ್ಯಾ ಅಂದ್ರೆ ಒಬ್ರ ಬಾಯಿಗೆ ಹೆಂಗ್ ಮಾತಾಡ್ತಾರೆ ಗೊತ್ತಾ ನಿನಗೆ? ಅಯ್ಯೋ ಗುಂಡು, ನೀನ್ ಈ ತರ ಎಲ್ಲ ಮಾತಾಡ್ಬೇಡ. ನಾನು ಅಂತದೇನ್ ಮಾಡಿಲ್ಲ. ಯಾರಂಗ್ ಮಾತಾಡೋದು ಮಾತಾಡ್ಲಿ ಬಿಡು. ನಾ ಮಾತಾಡಿಲ್ಲ ಅವಳಿಗೆ ಉತ್ತರ ಕೊಡ್ತೀನಿ. ನೀನ್ ಯಾಕೆ ಈ ತರ ಎದ್ಲುಕೊತಾ ಇದೀಯಾ? ಇಂತ ಬದುಕು ಮಾಡಿದ್ಯಾ ಅಂದ್ಮೇಲೆ ಮತ್ತೆ ಉತ್ತರ ಕೊಡಕ್ ನಿನ್ಗೇನ್ ಬಾಯಿವೆ? ಕೊಡ್ತಿ ಬಿಡು. ಆದ್ರೆ ನಾವ್ ಹಂಗಲ್ಲ. ಏನಂದಾರ ಏನ್ ಬಿಟ್ಟಾರ ಅಂತಂದು ಮಾನ ಮರೋದಿಗೆ ಹೊಂಚ್ತೀವಿ ನೋಡು. ನಮಗೆ ನಿನ್ನಂಗ್ ಉತ್ತರ ಕೊಡಕ್ ಬರಕ್ಕಿಲ್ಲ. ಲಂಗ್ಬಾಬ, ನೀವೇ ಹೇಳಿ, ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು. ನಾನ್ ಮಾಡಿದ ತಪ್ಪ? ಕುಂಡು ನೋಡು ಹೇಗ್ ಆಡ್ತಾ ಇದ್ದಾಳೆ ಅಂತ ಹೇಳಿ. ನಂಗೂನು ನನ್ ಜೀವಕ್ಕೆ ಜೊತೆ ಆಗಿಲ್ಲಲು ಬೇಕು ಅಂತ ನಂಗೂನು ಅನ್ಸುತ್ತೆ ಅಲ್ವಾ? ಸುಲೇಶ ಅವನೊಂದ್ ಫ್ಯಾಮಿಲಿ ನೋಡ್ಕೊಂತಾನೆ, ನನ್ನ ನೋಡ್ಕೊಳ್ಳಲ್ಲ ಯಾರು? ನನ್ ಜೊತೆ ಆಗಿ ನನ್ ಕಷ್ಟ ಸುಖ ನನ್ ಎಲ್ಲನ ಹಂಚ್ಕೊಳ್ಳೋ ಯಾರಾದ್ರೂ ಬೇಕು ಅಂತ ನಂಗೆ ಅನ್ಸೋದಿಲ್ವಾ? ಅದಕ್ಕೆ ಇವಳು ಒಳ್ಳೆ ತರ ಕಾಣಿಸಿಲ್ಲ, ಅದಕ್ಕೆ ಇವಳನ್ನ ಚೂಸ್ ಮಾಡ್ಕೊಂಡಿದೀನಿ. ಅಲ್ಕಣವ, ಈ ವಿಷಯ ಸುರೇಶಂಗ್ ಗೊತ್ತಾ? ಅಯ್ಯೋ, ಅವನ್ಗೆಲ್ ಗೊತ್ತಿತ್ತು? ಅವನ್ಗೂ ಹೇಳಿಲಿಕ್ಕೆ ಹಂಗೆ ಬಂದಾಳಿ ಯಪ್ಪನ್ ಕರ್ಕೊಂಡು. ಅವನ್ಗೆ ನಾನೇ ಫೋನ್ ಮಾಡಿ ಕೇಳಿದೆ ಯೋನ ಅಂತಂದು. ಅದಕ್ಕೆ ಅವನೇನಂತಾನೆ ಗೊತ್ತಿಲ್ಕೊಂಡೋಣಮ್ಮ ನನಗೆ, ಇವಾಗ ನೀವ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಮತ್ತೆ ಹಂಗ ಅಮ್ಮ ಇಷ್ಟಪಟ್ಟತಿ ಅಂದ್ಮೇಲೆ ಮತ್ತೆ ಮದುವೆ ಆಗ್ಲಿ ಬಿಡು, ಜೊತೆಗಿರ್ಲಿ ಬಿಡು. ಮತ್ತೆ ನಾನೇನು ಅಮ್ಮಗೆ ಈ ವಯಸ್ಸಿನ ತೊಂದರೆ ಕೊಡಕ್ ಹೋಗಿಲ್ಲ, ಅವ್ರ ಇಷ್ಟದಂತೆ ಬದುಕ್ಲಿ ಅಂತ ಹೇಳಿ ಅವ್ನು ಸುಮ್ನಾದ. ಇನ್ನೇನ್ ರೇವತಿ ಮತ್ತಿನ್ ಗಂಡು ಮಾತಿಗೆ ಅವಳು ಇನ್ನೇನು ಇಲ್ಲ ಅಂತಳ. ಅವತ್ತೆ ಇಷ್ಟಂಗಿರ್ಲಿ ಬಿಡು ಅಂತ ಅವಳುನು ಅಂದ್ಲು. ಇನ್ನೇನ್ ಹೇಳು? ಅಲ್ಕಣೆ, ಮತ್ತ ಅವನೇ ಒಪ್ಕೊಂಡನಿ ಅಂದ್ಮೇಲೆ ಮತ್ತೆ ನಿಂದೇನೆ ತಕರಾರು? ಜೊತೆಯಾಗ್ಲಿ ಬಿಡು. ಮತ್ತೆ ಅವಳಿಗೂ ಒಂದು ಜೊತೆಯಾಗಿರೋ ಜೀವ ಬೇಕು ಅಂತ ಅನ್ಸೈತೆ. ಮತ್ತೆ ಏನೋ ಮತ್ತೆ ಒಳ್ಳೆರು ಅಂತ ಅನ್ಸಿದಾರೆ, ಮತ್ತೆ ಜೊತೆಯಾಗಿದ್ದಾರೆ ಬಿಡು. ನೀನು ಹಿಂಗೆ ಮಾತಾಡ್ತೀಯಲ್ಲ, ಜನ ಏನಂದರು ಅನ್ನೋದು ನಿನಗೂ ಅರಿವಿಲ್ವೇ? ಅಯ್ಯೋ, ಇವಳ ಜನ ಅಂತಾರೆ ಅಂತ ಹೇಳಿ ಜನ ಏನು ಇವ್ ಜೊತೆ ಬಂದು ಸಂಸಾರವ ಮಾಡ್ತಾರೆ? ಆಡ್ ಕೇಳಾರು ಸಾವಿರಾರು ಮಾತು ಆಡ್ಕೊಂತಾರೆ. ಅವ್ರೇನ್ ಜೊತೆಗೆ ಬಂದು ಬದುಕ್ತಾರೆ? ಆಕಿ ಯೋನರಾದ್ರೆ ಏನ್ ಬಂದು ನೋಡ್ತಾರೆ? ಯಾಕೆ ಮಾತಾಡ್ಕೊಳ್ಳಲ್ಲ ಬಿಡು. 4 ದಿನ ಮಾತಾಡ್ತಾರೆ, ಮಾತಾಡ್ಬಿಟ್ಟು ಸುಮ್ನೆ ಹಾಕ್ತಾರೆ. ಅದ್ನೇನ್ ದಿನ ಮಾತಾಡ್ತಿರ್ತಾರ? ಲಂಗ್ಬಾವ, ನೀವೇ ಸ್ವಲ್ಪ ಹೇಳಿ ಗುಂಡುಗೆ. ನೋಡಿ, ನಾನೇನೋ ಮಾಡ್ಬಿಟ್ಟಿದೀನಿ ಅಂತ ಹೇಗ್ ಆಡ್ತಾ ಇದ್ದಾಳೆ. ನಾನೊಂದು ತಿಳಿಗೂ ಸಹ ನೋಡ್ತಾ ಇಲ್ಲ, ಆ ಕಡೆ ತಿಳ್ಕೊಂಡೇ ಮಾತಾಡ್ತಾ ಇದ್ದಾಳೆ. ನಿನ್ ತಿರುಗ್ ಬೇರೆ ನಿನ್ ಮಕ್ಕವ ನೋಡ್ತಾರೆ. ಇಂತ ಬದುಕು ಮಾಡಿರೋದಕ್ಕೆ ನೀನ್ ಸುಮ್ಮನೆ ನಿತ್ಕೊಂಡ್ಬಿಡು. ಗುಂಡು ಮುಂಕಣೆ ರಂಗು, ಅಷ್ಟೇ. ನನಗೆ ಇದೆಲ್ಲ ಒಂದ್ ಚೂರಿ ಇಷ್ಟ ಇಲ್ಲ. ಯೋನ ನೀನು ಮನೆ ಬಾಗಿಲಿಗೆ ಕರ್ಕೊಂಬಂದಿಯ ಯಪ್ಪನ ಅಂತ ಹೇಳಿ ಹೊರಗಡೆ ನಿಲ್ಸಿದ್ರೆ ಜನ ಏನಂದರು? ಆಮೇಲೆ ಇದೇನಪ್ಪ ಇದು ಬಂಡು ಅಂತ ಅಂದರು ಅಂತಂದು ನಾನು ಒಳ ಕರೆದು ಮಾತಾಡ್ತಾ ಇದ್ದೀನಿ. ನನಗೆ ಒಂದ್ ಚೂರಿ ಇಷ್ಟ ಇಲ್ಲ ನೋಡು. ಗುಂಡು ಪ್ಲೀಸ್ ಗುಂಡು, ಈ ತರ ಎಲ್ಲ ಹಾಡ್ಬೇಡ. ನಂಗೆ ಹಳು ಬರುತ್ತೆ ನೀನ್ ಈ ತರ ಹಾಡಿಲ್ಲ. ನಂಗಂತ ಇರೋದು ನೀನ್ ಒಬ್ಳೆ. ನೀನಾದ್ರೂ ನನ್ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೋತೀಯ ಅಂತ ನಾನು ನಿನ್ನ ಹತ್ರನೇ ಬಂದಿದ್ದು. ಎಲ್ಲೂ ಹೋಗ್ಲಿಲ್ಲ ನಾನು. ಇಲ್ಲ ಅಂದಿದ್ರೆ ನಾನು ಎಲ್ಲಾದ್ರೂ ಹೋಗಿ ಇವ್ರ ಜೊತೆ ಮದ್ವೆ ಆಗ್ಬೋದಾಗಿತ್ತು. ನಾನು ಯಾಕೆ ಇಲ್ಲಿ ತನ ಬಂದೆ ಹೇಳು? ಹೋ ರಂಗು, ಡೋಂಟ್ ಕ್ರೈ. ನಾನ್ ಮಾತಾಡ್ತೀನಿ, ಇವರ್ ಸಿಸ್ಟರ್ಸ್ ಹತ್ರ ನಾನ್ ಮಾತಾಡ್ತೀನಿ. ನೀನ್ ಬೇಜಾರಾಗ್ಬೇಡ, ಹಳ್ಬೇಡ, ಓಕೆನಾ? ನಮ್ಮ ಅಕ್ಕ ಹಾಗೇನೆ ನಿಮ್ಮ ಹತ್ರ ಮಾತಾಡೋದಿಕ್ಕೆ ಅವಳಿಗೆ ಬೇಜಾರಿದೆ. ಅವಳಿಗೆ ನೀವಂದ್ರೆ ಇಷ್ಟ ಇಲ್ಲಂತೆ. ಇಟ್ಸ್ ಓಕೆ ರಂಗು, ನೋ ಪ್ರಾಬ್ಲಮ್. ನಾನ್ ಮಾತಾಡ್ತೀನಿ. ವಲುನ್, ಬೇಡ ಬಿಡಿ. ಇಟ್ಸ್ ಓಕೆ ರಂಗು. ಹಲೋ ಸಿಸ್ಟರ್, ಬೇಜಾರು ಮಾಡ್ಕೋಬೇಡಿ. ನನಗೂ ಅರ್ಥ ಆಗುತ್ತೆ, ನೀವು ಈ ಥರ ಎಲ್ಲ ಹೇಳ್ತಾ ಇರೋದು ನನಗೂ ಅರ್ಥ ಆಗುತ್ತೆ.
ಪೀಪಲ್ಸ್ ಎಲ್ಲ ಏನ್ ಮಾತಾಡ್ತಾರೆ, ನಾವು ಇಂಥ ವಯಸ್ಸಲ್ಲಿ ಪ್ರೀತಿ ಮಾಡಿದೀವಿ ಅಂದಮೇಲೆ ಹೇಗೆಲ್ಲ ಮಾತಾಡ್ತಾರೆ ಅಂತ ನಂಗೂ ಗೊತ್ತಾಗುತ್ತೆ, ನಂಗೆ ಅರ್ಥ ಆಗುತ್ತೆ. ಆದ್ರೆ ನಾವು ವಯಸ್ಸಾದ ಮಾತ್ರಕ್ಕೆ ಪ್ರೀತಿ ಮಾಡಬಾರ್ದು ಅಂತ ಏನ್ ಇಲ್ವಲ್ಲ. ನಮಗೆ ಇಬ್ರೂ ಇಷ್ಟ ಆಗಿದ್ದೀವಿ, ಹಾಗಾಗಿ ವಯಸ್ಸಾದ ಕಾಲದಲ್ಲಿ ಯಾರಾದರೂ ಆಸರೆ ಅನ್ನೋದು ಬೇಕಾಗುತ್ತೆ ಅಲ್ವಾ. ಅದಕ್ಕೆ ನನಗೆ ಅವಳಿಗೆ ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೀವಿ. ನೀವು ಏನು ಬೇಜಾರು ಮಾಡ್ಕೋಬೇಡಿ. ಆ ಥರ ಏನಾದರೂ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ. ಬಟ್ ನಿಮ್ಮೆಲ್ಲರ ಒಪ್ಪಿಗೆ ತಗೊಂಡೆ ನಾವಿಬ್ರು ಜೊತೆ ಆಗಬೇಕು ಅಂತ ಅನ್ಕೊಂಡು ರಂಗು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾಳೆ. ನೀವು ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ತುಂಬ ಬೇಜಾರು ಮಾಡ್ಕೋಬೇಡಿ, ನಮ್ಮ ಪ್ರೀತಿನ ಒಪ್ಕೊಳ್ಳಿ ದಯವಿಟ್ಟು. ನಾನು ರಂಗುನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಜೀವ ಇರೋವರೆಗೂ ಅವಳಿಗೆ ಏನು ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್. ಇನ್ನೇನೇ ಬೇಕು? ಅಯ್ಯಪ್ಪ ಹೇಳ್ತಾ ಇಲ್ವೇ, ರಂಗುನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿ. ಮತ್ತಿನ್ನೇನು, ಮತ್ತೆ ಅವಳಿಗೂ ಆಸರೆ ಅಂತ ಯಾರು ಬೇಕಲ್ಲ ಬಿಡು. ಒಳ್ಳೆನೆ ಅನಿಸ್ತಾನೆ ಯಪ್ಪ. ಮಾತಾಡೋದು ನೋಡಿದ್ರೇನೆ ಒಳ್ಳೆ ತರ ಕಾಣ್ತಾ ಇದೆ. ನೀನು ಇಂಥ ಹುಡುಗನ ಬೇಡ ಅಂತ ಹೇಳ್ಬೇಡ. ಹೆಂಗ ಜೊತೆಯಾಗಿದ್ದಾರೆ, ವಯಸ್ಸಾದ ಕಾಲಕ್ಕೆ ಜೊತೆಯಾಗಿ ಇರೋವಷ್ಟು ಕಾಲ ಆರಾಮಾಗಿ ಸುಖವಾಗಿ ಇರ್ಲಿ ಬಿಡು. ನೀನು ಇಲ್ಲದೆಲ್ಲ ಅವ್ರಂತಾರೆ ಇವ್ರಂತಾರೆ ಅಂತ ಆಡ್ಕೆಂತ ಅವ್ರ ಜೀವನವ ಯಾಕೆ ಹಾಳು ಮಾಡ್ತೀಯ? ಕಣತೆ, ನನ್ಗೂ ಹಂಗೆ ಅನ್ಸ್ತೈತೆ. ಪಾಪ ಅವತ್ತಿಗೂ ವಯಸ್ಸಾದ ಕಾಲಕ್ಕೆ ಯಾರಾದ್ರೂ ಆಸರೆ ಅಂತ ಇರ್ಬೇಕಲ್ವಾ. ಅದಕ್ಕೆ ಪಾಪ ಯಾರ ಒಂದು ಒಳ್ಳೆ ಅಜ್ಜನೆಯ ಹುಡುಕಿ ಅನ್ನತ್ ಬಿಡತ್ತೆ. ಹೋಗ್ಲಿ ಪಾಪ, ಅವ ಅಜ್ಜನು ನೋಡಕ್ಕೆ ಏನೋ ಒಳ್ಳೆ ತರ ಕಾಣ್ತತೆ, ಚೆನ್ನಾಗೂ ಮಾತಾಡ್ತೈತಿ. ಅವತ್ತೇನ ಚೆನ್ನಾಗಿ ನೋಡ್ಕೊಂತತ್ ಬಿಡು. ರಿಯಲಿ ಐ ಪ್ರಾಮಿಸ್, ರಂಗುನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವಳಿಗೆ ಏನು ತೊಂದರೆ ಆಗೋದಿಕ್ ನಾ ಬಿಡೋದಿಲ್ಲ. ಸಿಸ್ಟರ್ ಪ್ಲೀಸ್ ಒಪ್ಕೊಳ್ಳಿ. ಅಯ್ಯ ಇವಳಿಗೆ ಜನ ಹಂಗಂತಾರೆ ಹಿಂಗಂತಾರೆ ಅಂತಂದು ಅನ್ನೆ. ಜನರ ಮಾತು ಕೇಳ್ಕೊಂಡು ನೀನು ಅವ್ರಿಬ್ರನ್ನ ದೂರ ಮಾಡ್ಬೇಡ ನೋಡು. ನಾನಂತೂ ಹೊರಗೆ ಹೋಗ್ತಿಲ್ಲ, ಜನರಿಗೆ ಮಕ್ಕ ಹೆಂಗ್ ತೋರಿಸ್ತಿ? ಯಾರ ನಿನ್ ತಂಗಿ ಯಾರನ್ನ ಜೊತೆ ಮಾಡ್ಕೊಂಡ್ ಬಂದಳೆ ಅಂತ ಅನ್ನಕ್ಕಿಲ್ವಿ? ಯೋನಜ್ಜಿ ಯಾರನ್ನ ಜೊತೆ ಮಾಡ್ಕೊಂಡ್ ಬಂದಳೆ ನಿನ್ ತಂಗಿ ಅಂತಂದು ನನ್ನನ್ನ ಕೇಳಿದ್ರೆ ನಾನು ಯೋನಂತ್ರ ಉತ್ತರ ಕೊಡ್ಲಿ? ಹೇಳು ನೀನೆಯ. ಯೋನ್ ಹೇಳ್ತೀಯೇ, ಇರೋದನ್ನೇ ಹೇಳು. ಯೋನು ಅವಳೇನು ಎತ್ಲ ಯಾರಿಗೂ ಕಣಿ ಕಾಣ್ದಂಗೇನು ಓಡೋಗಿಲ್ಲ. ಮಾಂತ್ಯವ್ ಬಂದು ಹೇಳ್ತದಳೆ, ಇಷ್ಟಪಟ್ಟಿದೀನಿ ಒಪ್ಕೊಳ್ರಿ ಅಂತ ಹೇಳಿ. ಒಪ್ಕೊಳಕ್ ಏನಾಗೈತಿ? ನಾನು ಹೇಳ್ತೀನಿ ಬಿಡು. ನೀನೇನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ. ಅವ್ರು ಹೆಂಗ ಇಷ್ಟಪಟ್ಟ ಇಬ್ರು ಜೊತೆಯಾಗಿ ಇರ್ಲಿ ಬಿಡು. ಮದ್ವೆ ಮಾಡೋಣಂತ ನಾವೇ. ಈ ವಯಸ್ಸಲ್ಲಿ ಮದ್ವೆ ಮಾಡಿ ಇಬ್ರಿಗೂ ಊರನ್ನೆಲ್ಲ ಕರೆದು ಉಣ್ಣಕ್ ಹಾಕಿ ಮದ್ವೆ ಮಾಡು. ಏನನ್ ಕಣಕ್ಕಿಲ್ಲ ಜನರು ಇಂಥ ವಯಸ್ಸಲ್ಲಿ ಮುದುಕಿ ಮದ್ವೆ ಮಾಡ್ತಿದಾರೆ ಅಂತಂದು. ಅಯ್ಯೋ ಅತ್ತೆ, ಈಗಿನ ಕಾಲದಾಗೆ ವಯಸ್ಸಾದರೂ ಮದುವೆ ಆಗೋದೇ ಜಾಸ್ತಿ ಆಗೈತೆ. ಈಗ ಗಂಡ ಸತ್ಪುಟ ಹೆಂಡತಿ ಸತ್ಪುಟ ಅಂತ ಹೇಳ್ಬಿಟ್ಟು ಯಾರೇನು ಹಂಗೆ ಇರಕ್ಕಿಲ್ಲ. ಮತ್ತೆ ಅವ್ರಿಗೆ ಯಾರು ಇಷ್ಟ ಆಗತ್ತ ಅವ್ರನ್ನ ಜೊತೆ ಮಾಡ್ಕೊಂಡು ಮದ್ವೆ ಆಗ್ಬಿಡ್ತಾರೆ. ಈ ಧಾರಾವಾಹಿಗಳು ಸೀರಿಯಲ್ಗಳೆಲ್ಲ ನೋಡಿವೇನತ್ತೆ ನೀನು? ಅದ್ ಯಾವ್ದ ಒಂದ್ ಬಂದಿತ್ತಲ್ಲ ಧಾರಾವಾಹಿ, ತುಳಸಿಯವರೇ ಮಾಧವ್ ಅವರೇ ಅಂತಿದ್ರಲ್ಲ, ಆದಾಗ ಅವ್ರಿಬ್ರಿಗೂ ವಯಸ್ಸಾಗಿತ್ತು ತಾನೆ, ಮದ್ವೆ ಆಗಿರ್ಲಿಲ್ವಾ ಅವರು? ಹಿಂಗೆ ಕಣತ್ತೆ. ಇವಳೊಬ್ರು ತಪ್ಪು ನೋಡು, ಧಾರಾವಾಹಿ ನೋಡ್ಬಿಟ್ಲಂತೆ, ಧಾರಾವಾಹಿಗೂ ಹಂಗೆ ಮದ್ವೆ ಆಗ್ಬಿಟ್ಟಿದ್ರಂತೆ. ಇವ್ರನ್ನ ಮದ್ವೆ ಮಾಡ್ಬೇಕಂತೆ. ಅದು ಧಾರಾವಾಹಿ, ಇದು ನಿಜ ಜೀವನ. ಅಯ್ಯೋ ಅತ್ತೆ, ನಿಜ ಜೀವನ ಏನ್ ನಡೆಯುತ್ತ ಅದನ್ನೇ ಧಾರಾವಾಹಿ ಮಾಡೋದು. ನೀವ್ ಏನ್ ಹೇಳಿದ್ರೆ ಇದು ಯಾಕಂದ್ರೆ ಸರಿ ಹೋಗ್ತಿಲ್ಲ. ಅಯ್ಯೋ ಒಪ್ಕೊಳತ್ತೆ, ನೀನ್ ಒಳ್ಳೆ ಅವ್ರೆ ಒಪ್ಪಿದಾರೆ, ನಿಂಗೇನು? ನೀನೇನು ಅವ್ರ ಜೊತೆ ಹೋಗಿ ಸಂಸಾರವ ಮಾಡ್ಬೇಕು? ಹೆಂಗ ಇಬ್ಬರನ್ನ ಜೊತೆ ಮಾಡಿದ್ರೆ ಅವ್ರ ಜೊತೆಯಾಗಿರ್ತಾರೆ. ನೀನು ಹೂ ಅನ್ನಕ್ಕೆ ಏನಾಗೈತಿ? ಪಾಪ ಅವತ್ತೆ ಅಲ್ಲಿಂದ ಇಲ್ಲಿವರೆಗೂ ಬಂದಿತಿ ನೀನ್ ಒಪ್ಪಿಗೆ ಕೇಳಕ್ಕೆ. ಇಲ್ಲ ಅಂದಿದ್ರೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವತ್ತೆ ನಿನ್ನ ಹತ್ರ ಬರಕ್ ಹೋಗಿತ್ತೆ. ಅಲ್ಲಿಂದ ಬಂದಿದ್ಕಾದ್ರೂ ನೀನು ಅವರಿಗೆ ಬೆಲೆ ಕೊಡಬಾರ್ದೇನತ್ತೆ? ಪಾಪ ಅವ್ರ ಪ್ರೀತಿ ಬೆಲೆ ಕೊಟ್ಟು ಹೂ ಅಂತ ಒಪ್ಪಿಗೆ. ಗುಂಡು ಪ್ಲೀಸ್, ಗುಂಡು ನಮ್ ಪ್ರೀತಿನ ಒಪ್ಕೋ. ಸಿಸ್ಟರ್ ಪ್ಲೀಸ್ ನಮ್ ಪ್ರೀತಿನ ಒಪ್ಕೊಳ್ಳಿ. ಅಯ್ಯೋ ಇದ್ಯಾಕಂಗ ಆಡ್ತಿದ್ಯಾ ಗುಂಡಿ ನೀನು? ಅಷ್ಟೊಂದು ಕಾಡಿ ಬೇಡ್ಕೊಂತವ್ರೆ ನಿನಗೆ ಹೂ ಅನ್ನಕ್ಕೆ ಏನಾಗೈತೆ? ನೀನು ಜನರ ಮಾತಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ಹೇಳಿದ್ನಲ್ಲ, ಮಾತಾಡರು ಎಷ್ಟು ದಿನ ಮಾತಾಡ್ತಾರ ಅಷ್ಟು ದಿನ ಮಾತಾಡ್ಕೊಂಡ್ಲಿ ಬಿಡು. ನೀನ್ ಕೇಳಿಸಿದ್ರು ಕೇಳಿಸ್ದೇ ಇರೋ ತರ ಇರು. ಕಣತೆ, ಮಾವ್ ಹೇಳೋದ್ ಕರೆಕ್ಟ್ ಐತ್ ಕಣತೆ. ಸುಮ್ನೆ ಹೂ ಅಂತ ಒಪ್ಕೊಳತ್ತೆ. ನೀವ್ ಯೋನಂದ್ರೆ ಯಾಕ ನನ್ನ ಮನ್ಸಿಗೆ ಈ ಸರಿನೇ ಅಂತ ಅನಿಸ್ತಾ ಇಲ್ಲ ಕಣೆ ಅಮ್ಮಯ್ಯ.
ಜನ ಏನಂದರು ಅಂತಂದ್ ತಲೆಗೆ ಇಟ್ಕೊಂಡಿ ನೋಡು ಹಂಗ ಅನ್ಸ್ತೈತ್ ಕಾಣತ್ತೆ. ಜಾನ್ರು ನಾಕ್ ಮಾತಾಡ್ತಾರೆ ಬಿಡತ್ತೆ ಅತ್ತೆ ಯಾಕೆ ಮಾತಾಡ್ಕೊಡ್ವಲ್ದು. ಹೇಳನಂತ ಬಿಡು. ನಮ್ಮತ್ತೆಗೆ ಕೊನೆಗಾಲಕ್ಕಾದ್ರೂ ಸಂತೋಷ ಇರ್ಬೇಕು ಅಂತ ಅನ್ಸೈತಿ. ಅದಕ್ಕೆ ಯಾರನ್ನ ಒಬ್ಬರನ್ನ ಮದ್ವೆ ಆಗೈತೆ, ಇಷ್ಟಪಟ್ಟಾರೆ ಆಫೀಸ್ನಿಗೆ, ಇಷ್ಟಪಟ್ಟು ಹುಡುಗನ ಮದ್ವೆ ಆಗೈತಿ ಅಂತ ಹೇಳಕ್ ಬರ್ತದ ಬಿಡತ್ತೆ. ನೀನ್ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂತೀಯ ನೋಡು. ಹಿಂಗ್ ತಲೆ ಕೆಡಿಸ್ಕೊಂಡು ಪಾಪ ಅವತ್ತೆ ಜೀವನ ಯಾಕೆ ಹಾಳು ಮಾಡ್ತೀಯತ್ತೆ ನೀನು. ಸುಮ್ನೆ ಹೂ ಅಂತ ಒಪ್ಪಿಗೆ, ಎಲ್ಲರೂ ಒಪ್ಕೊಂಡಾರೆ. ಗುಂಡು ಪ್ಲೀಸ್ ಗುಂಡು, ಇವಾಗ ನನ್ನ ಲೈಫ್ ನಿಂತಿರೋದೇ ನಿನ್ ಮೇಲೆ. ಇವಾಗ ನೀನು ಇಲ್ಲ ಅಂದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ. ಪ್ಲೀಸ್ ಒಪ್ಕೋ ಗುಂಡು. ಪ್ಲೀಸ್ ಸಿಸ್ಟರ್ ಒಪ್ಕೊಳ್ಳಿ, ಪ್ಲೀಸ್ ಸಿಸ್ಟರ್. ಒಪ್ಕೊಳತ್ತೆ ಅಷ್ಟೊಂದು ಬೇಡ್ಕಂತಿದ್ದಾರೆ ಪಾಪ. ಲೇ ಗುಂಡಿ, ಇಷ್ಟ ಹೇಳಿದ್ರು ನಿನ್ ತಂಗಿ ಮೇಲೆ ಕನಿಕರ ಇಲ್ವೇನೆ? ಪಾಪ ಅವಳು ಯಾರನ್ನ ಇಷ್ಟಪಟ್ಟಳೆ, ಹೋಗ್ಲಿ ಬಿಡು ಕೊನೆಗಾಲದಾಗ ಜೊತೆಗಾರ ಇರ್ಲಿ ಅನ್ನೋದು ನಿನ್ ಮನಸ್ನಾಗ ಇಲ್ವೇನೆ? ನೀನು ತಂಗಿ ಮೇಲೆ ಪ್ರೀತಿನೇ ಇದ್ದಳಾದ್ರೆ, ಅವಳ ಆಯಸ್ಸು ಶ್ರೇಯಸ್ನೇ ಬಯಸಳೆ ಆದ್ರೆ ಹೂ ಅಂತ ಒಪ್ಕ್ಯ, ಇಲ್ಲ ಅಂದ್ರೆ ಬಿಡು. ಯಾಕಂದ್ರೆ ಹಿಂಗ್ ಮಾತಾಡ್ತೀಯ? ಅವಳು ಚೆನ್ನಾಗಿರ್ಲಿ ಅಂತಾನೆ ತಾನೆ ನಾನು ಎಲ್ಲ ದೇವ್ರ ಹತ್ರನು ಬೇಡ್ಕೊಳ್ಳೋದು. ನಿಂಗೆಲ್ಲ ಅದೆಲ್ಲ ಅರ್ಥ ಆಗ್ಬೇಕು. ನಾನು ಅವಳಿಗೆ ಯಾವ್ದಾದ್ರು ಕೆಟ್ಟದ್ ಬಯಸಿದೀನಿ, ಚೆನ್ನಾಗಿರ್ಲಿ ಅಂತಾನೆ ಅನ್ನೋಳು ನಾನು. ಆದ್ರೆ ಈ ವಯಸ್ಸಲ್ಲಿ ಯಾರೋ ಇವನೋ ಎಂತರ ಇವನೋ ಭಯ ಇರಕ್ಕಿಲ್ವೇ? ಆಮೇಲೆ ಈಗ ಇವನೋ ಕಾಲ್ಗಳು ಬಂದವೆ, ಇವನು ಜೊತೆಯಾಗಿರ್ತೀವಿ ಅಂತ ನಂಬಿಸ್ಬಿಟ್ಟು ಏನೇನೋ ಮೋಸ ಮಾಡೋದು ಜಾಸ್ತಿ. ಅದಕ್ಕೆ ಅಂತ ಇದಕ್ಕೆಲ್ಲ ಬಿದ್ಬಿಡ್ತಾಳ ಅನ್ನೋ ಭಯ ಕಣಜ. ನೀನ್ ಹೇಳ್ತೀಯ ಗುಂಡು. ಅವನು ಆ ತಂದೋ ಅಲ್ಲ, ಅವನು ತುಂಬಾನೇ ಒಳ್ಳೆಯವಳು. ಸಿಸ್ಟರ್, ನನ್ನನ್ನು ನಂಬಿ, ನಾನು ಯಾರಿಗೂ ಮೋಸ ಮಾಡುವುದಿಲ್ಲ. ನಾನು ಮನಸ್ಸಾರೆ ರಂಗುನ ಪ್ರೀತಿಸ್ತಾ ಇದ್ದೀನಿ. ಅವಳಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನನ್ನ ಜೀವ ಇರೋವರೆಗೂ ಅವಳ ಜೊತೆಯಾಗಿ ಇರುತ್ತೇನೆ. ನಿಮ್ಮ ದೇವರ ಪ್ರಮಾಣವನ್ನು ನಾನು ಮಾಡುತ್ತೇನೆ. ನಾನು ಯಾವತ್ತೂ ಸಹ ರಂಗುಗೆ ಮೋಸ ಮಾಡೋದಿಲ್ಲ. ಅಯ್ಯೋ ಅತ್ತೆ ಪಾಪ, ಅವರು ಮೋಸ ಮಾಡೋ ತರ ಕಾಣ್ತಾ ಇಲ್ಲ ಕಣತ್ತೆ, ಒಳ್ಳೆಯವರಂತ ಅನಿಸ್ತಾರೆ. ಅಂತ ಒಪ್ಕೊಳ್ಳತ್ತೆ. ನೀವ್ ಎಷ್ಟೆಲ್ಲ ಹೇಳ್ತಿದ್ದೀರಾ, ಅಪ್ಪನುವ ಪ್ರಮಾಣ ಗಿಮಾಣ ಅಂತ ಏನೋ ಅಂತ ಹೇಳ್ತೈತಿ ಅಂದ್ಮೇಲೆ ಮತ್ತಿನ್ನೇನ್ ಮತ್ತೆ ಅವಳು ಚೆನ್ನಾಗಿರೋದ್ ಬೇಕಷ್ಟೇ ನನಗೆ. ಇಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹಂಗಾರೆ ಒಪ್ಕೊಂಡ್ಯಾ? ಇನ್ನೇನ್ ಮಾಡೋದು? ಅವಳಿಗೆ ಇಷ್ಟ ಆದರ್ನ ಹುಡ್ಕೊಂಡಾಳೆ ಅಂದ್ಮೇಲೆ ನಾನ್ ಯಾಕೆ ಬೇಡ ಅನ್ನಕ್ ಹೋಗ್ಲಿ. ಯೋನ ಇಬ್ರು ಜೊತೆಯಾಗಿ ಚೆನ್ನಾಗಿರ್ಲಿ ಬಿಡು. ಅವಳ ಜೀವನ ಚೆನ್ನಾಗಿರೋದ್ ನನಗೆ ಬೇಕಾಟೆ. ಗುಂಡು, ಹಾಗಾದ್ರೆ ನಿಂಗೆ ನಮ್ಮಿಬ್ರು ಪ್ರೀತಿ ನಿಂಗೆ ಒಪ್ಪಿಗೆ ಇದೆಯಾ? ಕಣೆ ರಂಗು, ಚೆನ್ನಾಗಿರ್ರಿ. ಆದ್ರೆ ಈ ಅಪ್ಪಗೆ ಹೇಳ್ಬಿಡು, ಮೋಸ ಗೀಸ ಏನಾರ ಮಾಡಿ ಅಪ್ಪ ನಿನ್ನ ಮೋಸ ಮಾಡಿ ಹೋಗ್ಬಿಟ್ನಾ, ಈ ಅಪ್ಪ ಅಂತ ಉಳಿಸಕ್ಕಿಲ್ಲ ನಾನು. ಮುಂಚೆನೆ ಹೇಳ್ಬಿಡು ಮತ್ತೆ. ನೋ ಸಿಸ್ಟರ್, ನಾ ಯಾರಿಗೂ ಮೋಸ ಮಾಡೋದಿಲ್ಲ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಆತರ ಏನಾದ್ರೂ ಇದ್ಲೆ ನೀವು ನನಗೆ ಪನಿಷ್ಮೆಂಟ್ ಕೊಡ್ಬೋದು. ಇನ್ನೊಂದ್ ಜನ್ಮ ಹುಟ್ಟಿ ಬಂದಿರಬಾರ್ದು, ಹಂಗ ಆಚಾರ ಬಿಡಿಸ್ಬಿಡ್ತೀನಿ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ಏನಾರ ಮೋಸ ಗೀಸ ಮಾಡಿದ್ದೆ ಆದ್ರೆ ಮತ್ತೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಗೆ ನಿಜವಾಗ್ಲೂ ಒಪ್ಪಿಗೆ ಇದೆಯಾ ಗುಂಡು? ಕಣೆ ರಂಗು, ಒಪ್ಪಿಗೆ ಐತೆ. ವಾವ್ ಗುಂಡು, ನಿಜವಾಗ್ಲೂ ಒಪ್ಕೊಂಡ. ವಲೂನ್ ಅಕ್ಕ ಒಪ್ಕೊಂಡ್ಬಿಟ್ಲು ನಮ್ ಪ್ರೀತಿನ. ವಾವ್, ಥ್ಯಾಂಕ್ ಯು ಗುಂಡು. ವಲೂನ್, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇವಾಗ ನಮ್ಮಿಬ್ಳಿಗೆ ಯಾವ ಭಯನೂ ಇಲ್ಲ. ಗುಂಡು ಒಪ್ಕೊಂಡ್ಬಿಟ್ಲು ನಮ್ ಪ್ರೀತಿನ. ಇವಾಗ ನಾವಿಬ್ರು ಜೊತೆಯಾಗಿರ್ಬೋದು. ವಾವ್ ವಲೂನ್, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ. ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದಕ್ಕೊಂದು ಹಾಡು ಹೇಳ್ಬೇಕು, ಡ್ಯಾನ್ಸ್ ಮಾಡ್ಬೇಕು ಅಂತ ನಂಗೆ ಅನಿಸ್ತಾ ಇದೆ.